ಯಜಮಾನ್ರೆ. ಏ ಗೋಪಾಲ, ಎಲ್ಲ ಹಾಳಾಗೋಗಿದ್ಯೋ? ನಾಳೆ ಪಟ್ಟಾಭಿಷೇಕದ ಕಾರ್ಯಕ್ರಮ ಇದೆ, ನೀನ್ ಹಿಂಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಹೇಗೋ? ಅದು ಯಜಮಾನ್ರೆ, ಗಾರ್ಡನ್ ನೋಡಕ್ಕೆ ಸೋಂಪುರಕ್ಕೆ ಬಂದಿದ್ದೆ. ಏನಂದೆ? ಬಾ, ಸೋಂಪುರದಲ್ಲಿ ಏನೋ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ ಯಜಮಾನ್ರೆ. ಏನಾಗಬೇಕಾಯ್ತು ಯಜಮಾನ್ರೆ? ನಾಳೆ ಪೂಜೆಗೆ ವ್ಯವಸ್ಥೆ ಆಗ್ಬೇಕು ಕಣೋ. ಸಂಬಂಧಿಕರು ನೆಂಟರು ಎಲ್ರು ಬರ್ತಾ ಇದ್ದಾರೆ, ಅವ್ರಿಗೆ ಊಟ ಉಪಚಾರ ವ್ಯವಸ್ಥೆ ಆಗ್ಬೇಕು. ನಮ್ಮ ಅಳಿಯ ನಾಗೇಂದ್ರ ಇದ್ದಿದ್ರೆ ಇದನ್ನೆಲ್ಲ ಅವರೇ ನೋಡ್ಕೋತಾ ಇದ್ರು. ಈಗ ನೀನ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಈ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ನೀವೇನು ಟೆನ್ಷನ್ ತಗೋಬೇಡಿ ಯಜಮಾನ್ರೆ, ನಾನೇ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಏನೂ ಆಗಲ್ಲ. ಈಗಿಂದೀಗ ಎಲ್ಲಿದ್ರು ಹೊರಟು ಬಂದ್ಬಿಡು. ಯಜಮಾನ್ರೆ, ಜೆಟ್ ಸ್ಪೀಡಲ್ಲಿ ನೀವು ಊಟ ಮಾಡಿ ಕೈ ತೊಳಿ ಅಷ್ಟರಲ್ಲಿ ನಿಮ್ಮ ಕೈಗೆ ನೀರು ಬಿಡೋ ನಾನೇ. ಇದಕ್ಕೇನು ಕಮ್ಮಿ ಇಲ್ಲ, ಬಾರೋ. ಆಯ್ತು ಯಜಮಾನ್ರೆ. ಮಣಿ ಮಣಿ ಅಲ್ಲ, ಕೋಳಿ ಮಣಿ. ವೆರಿ ಗುಡ್. ನೀನು ಕೋಳಿ ಮಣಿ, ನಾನು ಕುರಿ ಗೋಪಾಲ. ನೋಡ, ಈಗ ಪಾರ್ಟಿನ ಪ್ಯಾಕಪ್ ಮಾಡ್ತಾ ಇದ್ದೀನಿ. ನಾಳೆ ಪಟ್ಟಾಭಿಷೇಕ ಟೈಮ್ ಕರೆಕ್ಟಾಗಿ ಬಂದ್ಬಿಡು, ಅಲ್ಲೇ ಬಿಸ್ನೆಸ್ ಮಾತಾಡೋಣ. ಓಕೆ? ಆಯ್ತು ಗೋಪಾಲ, ಬರ್ತೀನಿ. ಕುರಿ ಗೋಪಾಲ. ಕುರಿ ಗೋಪಾಲನ ನಾನು ಬರ್ತೀನಿ. ಓಕೆ, ಟಾಟಾ. ಪದ್ಮಿನಿ, ನಾಳೆ ಯಾವ ಸೀರೆ ಉಟ್ಕೊಂತೀಯ? ಆ ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಬಾರ್ಡರ್ ಇದೆ ನೋಡು, ಅದನ್ನ ಹಾಕು, ಸಖತ್ತಾಗಿ ಕಾಣ್ತೀಯ. ಯಾವ ಕಾರಣಕ್ಕೆ? ಇದೇನು ಹೀಗೆ ಕೇಳ್ತಾ ಇದೀಯಾ? ನಾಳೆ ಏನ್ ವಿಶೇಷ ಹೇಳು? ಏನ್ ವಿಶೇಷ? ಅಲ್ಲ, ನೀನು ನಿಜವಾಗ್ಲೂ ಮರ್ತೋಗಿದ್ಯಾ ಇಲ್ಲ ಮರ್ತೋಗಿರೋ ಥರ ನಾಟಕ ಆಡ್ತಿದ್ಯಾ? ಪದ್ಮಿನಿ, ನಾಳೆ ನಿಮ್ಮ ಅಣ್ಣನ ಪಟ್ಟಾಭಿಷೇಕ ಕಾರ್ಯಕ್ರಮ ಇದೆ ಕಣೆ. ಅಲ್ಲ, ಇಷ್ಟೊತ್ತಿಗೆಲ್ಲ ನೀನು ಯಾವ ಕಲರ್ ಸ್ಯಾರಿ ಹಾಕೊಬೇಕು, ಯಾವ ಮ್ಯಾಚಿಂಗ್ ಬಳೆ ಹಾಕೊಬೇಕು, ಯಾವ ಡಿಸೈನ್ ಸರ ಹಾಕೊಬೇಕು ಅಂತೆಲ್ಲ ರೆಡಿ ಆಗ್ತಿದ್ಯಾ ಅನ್ಕೊಂಡ್ರೆ ನೀನಿಷ್ಟು ಆರಾಮಾಗಿದೆಯಲ್ಲ. ನನಗೂ ಆ ರೀತಿಯೆಲ್ಲ ರೆಡಿ ಆಗೋದಕ್ಕೆ ತುಂಬಾ ಆಸೆ ಇದೆ. ಆದ್ರೆ ಇಲ್ಲಿ ಮಾವಂಗೆ ಮತ್ತೆ ತಾತಂಗೆ ನಮ್ ತವ್ರ ಮನೆಯವ್ರ ಮೇಲೆ ತುಂಬಾ ಕೋಪ ಇದೆ. ಈಗ ನಾವೇನಾದ್ರೂ ಅಲ್ಲಿಗೆ ಹೋಗ್ತೀವಿ ಅನ್ನೋ ವಿಷಯ ಅವ್ರ ಕಿವಿಗೆ ಬಿದ್ರೆ ಸುಮ್ನೆ ಗಲಾಟೆ ಆಗತ್ತೆ, ಮತ್ತೆ ನಮ್ಮಿಬ್ರು ಮೂಡ್ ಆಫ್ ಆಗತ್ತೆ. ಇದೆಲ್ಲ ಬೇಕಾ? ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ನಾವ್ ಇದಕ್ಕೆಲ್ಲ ಕೇರ್ ಮಾಡ್ಬಾರ್ದು ಪದ್ಮಿನಿ. ನೋಡು, ನಾಳೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವಿಬ್ರು ಮಾತ್ರ ಹೋಗ್ತಾ ಇದೀವಿ. ಬೇಡ ನಕುಲ್, ಇಲ್ಲಿ ಮನೆ ಪರಿಸ್ಥಿತಿ ಸರಿ ಇಲ್ಲ. ಈಗೆಲ್ಲ ಒಂದ್ ಹಂತಕ್ ಬರ್ತಿದೆ. ಈ ಟೈಮಲ್ಲಿ ನಾವು ಮನೆಯವ್ರನ್ನೆಲ್ಲ ಬಿಟ್ಟು ಹೋಗೋದು ಚೆನ್ನಾಗಿರಲ್ಲ. ಅದು ಅಲ್ದೆ ಎಷ್ಟೋ ವರ್ಷ ಆದ್ಮೇಲೆ ನಿಮ್ಮ ಅಕ್ಕ ಶಿವಾನಿ ಮನೆಗ್ ಬರ್ತಾ ಇದಾರೆ. ಅವ್ರ ಮನೆಗ್ ಬಂದಾಗ ನಾವಿಲ್ಲಿಲ್ಲ ಅಂದ್ರೆ ಹೇಗ್ ಹೇಳಿ? ಇನ್ನು ಅವಳು ಬೇರೆ ಬರ್ತಿದ್ದಾಳ. ಇನ್ನದೇನೇನು ಅನಾಹುತ ಕಾದಿದ್ಯೋ, ಯಾರಿಗೇನು ತೊಂದರೆ ಆಗತ್ತಂತಾನೆ ಹೇಳಕ್ಕಾಗಲ್ಲ. ಅವ್ರು ಬಂದ್ರೆ ತೊಂದರೆ ಏನಾಗತ್ತೆ? ನಮ್ಮಕ್ಕ ಸುಮ್ಮನೆ ಮನೆ ಬಿಟ್ಟು ಹೋದವಳಲ್ಲ, ಸಣ್ಣ ವಯಸ್ಸಲ್ಲೇ ವರ್ಲ್ಡ್ ವಾರ್ ಮಾಡಿಬಿಟ್ಟು ಹೋದವಳು. ಅವಳಿಗೆ ನಮ್ಮ ಅಪ್ಪ ಅಮ್ಮ ತಾತ ಯಾರೂ ಸೆಟ್ ಆಗೋದಿಲ್ಲ, ಅದಕ್ಕೆ ದೂರ ಇದ್ಲು. ಹಾಗಂತ ಅವಳು ಅಷ್ಟೊಂದೇನು ಕೆಟ್ಟೋಳಲ್ಲ. ಎಲ್ಲ ಅವಳು ಅನ್ಕೊಂಡಂಗಾದ್ರೆ ತಂಗಾಳಿ ಥರ ಸೈಲೆಂಟ್ ಆಗಿರ್ತಾಳೆ, ಇಲ್ಲ ಅಂದ್ರೆ ಬಿರುಗಾಳಿ ಥರ ಧೂಳೆ ಬಿಸ್ಬಿಡ್ತಾಳೆ. ಬಿರುಗಾಳಿನ? ಇದೇನ್ರಮ್ಮ ಎಲ್ಲ ಈಗ ತಯಾರಿ ಮಾಡ್ತಾ ಇದ್ದೀರಲ್ಲ? ಈಗ ಎಷ್ಟು ಟೈಮ್ ಅಂತ ಗೊತ್ತಾ ನಿಮ್ಗೆ? ತಾತ, ಗೋಪಾಲ ಪೂಜೆ ಸಾಮಾನ್ ತಂದ್ಕೊಟ್ಟಿರೋದೇ ಲೇಟು. ನೀನ್ ಸುಮ್ನೆ ನಮ್ಮೇಲೆ ಕೂಗಾಡ್ಬೇಡ. ಅಲ್ಲ, ನಿನ್ನೆ ರಾತ್ರಿನೇ ಅವ್ನ್ಗೆ ಹೇಳಿಟ್ಟಿದ್ದೀನಿ, ನಾಗೇಂದ್ರ ಇರಲ್ಲ, ಎಲ್ಲ ನೀನೇ ನೋಡ್ಕೋಬೇಕು ಅಂತ. ಇಷ್ಟು ಹೇಳಿದ್ರು ತಡ ಮಾಡಿ ಇಟ್ಟಿದ್ದಾನಲ್ಲ. ಎಲ್ಲಿ ಅವನು? ಯಜಮಾನ್ರೆ, ಅವನು ಅಡ್ಗೆ ಸಾಮಾನೆಲ್ಲ ತಗೊಂಡ್ ಹೋಗಿ ಭಟ್ರನ್ನು ಕರ್ಕೊಂಡು ದೇವಸ್ಥಾನಕ್ ಹೋದ. ಮತ್ತೆ ನಮ್ಮನ್ನ ಕರ್ಕೊಂಡೋಗೋರು ಯಾರು? ತಾತ, ಇನ್ನೇನು ಅವ್ನು ಬಂದ್ಬಿಡ್ತಾನೆ. ನೀನ್ ಸುಮ್ನೆ ಟೆನ್ಷನ್ ತಗೋಬೇಡ, ನಾನ್ ಫೋನ್ ಮಾಡಿ ವಿಚಾರಿಸ್ತೀನಿ. ನೀನ್ ಸುಮ್ನೆ ಹೀಗೆ ಕೂಗಾಡ್ತಾ ಇದ್ರೆ ಆಮೇಲೆ ಆಗೋ ಕೆಲ್ಸನೂ ಆಗಲ್ಲ. ಅಬ್ಬಾ, ಇವತ್ತೇ ನೀವಿಬ್ರು ಸರಿಯಾದ ಸಮಯಕ್ಕೆ ಬಂದಿರೋದು. ಅಪ್ಪ, ವಿಶ್ವೇಶ್ವರಯ್ಯ ಭಟ್ರು ಫೋನ್ ಮಾಡಿದ್ರು, 10:30 ಒಳಗಡೆ ನಾವು ದೇವಸ್ಥಾನದಲ್ಲಿ ಇರ್ಬೇಕಂತೆ, ಇಲ್ಲ ಅಂದ್ರೆ ರಾಹುಕಾಲ ಶುರು ಆಗುತ್ತಂತೆ. ಹೌದಾ? ಅಯ್ಯಯ್ಯೋ, ಈಗ್ಲೇ 8:45 ಆಗೋಯ್ತಲ್ಲ. ತಾತ, ಟೆನ್ಷನ್ ತಗೋಬೇಡಿ, ಎಲ್ಲ ಕೆಲ್ಸ ಆಗತ್ತೆ, ಆರಾಮಾಗಿರಿ. ಮತ್ತೆ ಇನ್ನೊಂದು ವಿಷಯ, ಪದ್ಮಿನಿ ಫೋನ್ ಪಿಕ್ ಮಾಡಿಲ್ಲ. ನಕುಲ್ ಪದ್ಮಿನಿ ಇಲ್ಲಿಗೆ ಬರ್ತಾರೋ ಅಥವಾ ನೇರವಾಗಿ ಅಲ್ಲಿಗೆ ಬರ್ತಾರೋ ಒಂದು ಗೊತ್ತಿಲ್ಲ. ಏನ್ ಮಾಡೋದು? ಅವ್ರಿಗೋಸ್ಕರ ಕಾಯೋದಾ ಅಥವಾ ಹೊರಡೋದಾ?
ಅವ್ರು ಬರೋದ್ ಡೌಟ್ ಕಣೆ ಸುಬ್ಬಿ. ಅವ್ರ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಡಾಕ್ಟರ್ ಪರ್ಮಿಷನ್ ಕೊಡ್ಬೇಕಂತೆ. ನನಗ್ ತಿಳಿದಂಗೆ ಅವ್ರು ಬರೋದ್ ಡೌಟೆ. ನೋಡಮ್ಮ, ಅವ್ರ ಯಾರ ಬಗ್ಗೆನೂ ನೀವು ಯೋಚನೆ ಮಾಡಬೇಡಿ. ಅವರು ಮನೆಗೆ ಬಂದೇ ಬರ್ತಾರೆ. ಹೌದು, ನಮ್ ಸೂರ್ಯ ಇಲ್ಲಿ ಇನ್ನೂ ತಯಾರಾಗಿಲ್ವಾ? ತಾತ, ಹಾ? ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ದೀರ್ಘಾಯುಷ್ಮಾನ ಭವ ಯಜಮಾನ. ನಿಂತ ದೇವ್ರು ಒಳ್ಳೇದ್ ಮಾಡ್ಲಿ ಯಜಮಾನ. ಒಳ್ಳೇದಾಗ್ಲಿ ಅಳಿ ಅಂದ್ರೆ. ಬಂದರು ಎದುರು ಯಾರೇ ನಿಂತ ಒಳ್ಳೇದಾಗ್ಲಪ್ಪ. ಪ್ರೀತಿ ಹಂಚುವ ಯಜಮಾನ. ಅಜ್ಜಿ, ತಾತ, ಈಗ ಸಂತೋಷನಾ? ತುಂಬಾ ಸಂತೋಷ ಕಣಪ್ಪ. ಈ ಪಟ್ಟಾಭಿಷೇಕ ನಡೆದಾಗ್ಲೆಲ್ಲ ಏನೋ ಗೊಂದಲ, ಏನೋ ತೊಂದರೆ ಆಗ್ತಾನೇ ಇತ್ತು. ಈ ಸಲ ಯಾವ ಅಡ್ಡಿ ಆತಂಕನೂ ಇಲ್ಲ. ನಮ್ಮ ಶತ್ರುಗಳೆಲ್ಲ ಬಾಲ ಮುದ್ರಕೊಂಡು ಮನೇಲಿ ಕೂತಿದ್ದಾರೆ. ಅದೇ ನಂಗೆ ಸಮಾಧಾನ. ರೀ, ಶುಭ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಯಾಕೆ ಅವ್ರ ವಿಚಾರ ಎಲ್ಲ? ಸುರಭಿ, ದೀಪ ಹಚ್ಬಿಡಮ್ಮ. ಸರಿ ಅಜ್ಜಿ. ಭಾಗ್ಯಮ್ನವ್ರೆ, ಯಾಕೆ ತುಂಬಾ ಸುಸ್ತಾಗಿ ಕಾಣಿಸ್ತಾ ಇದ್ದೀರಾ? ಅದು ನೆನ್ನೆ ರಾತ್ರಿ ಹೈಡೋಸ್ ಇರೋ ಅಂತ ಮಾತ್ರೆ ತಗೊಂಡೆ ಯಜಮಾನ್ರೆ. ಸ್ವಲ್ಪ ಸುಸ್ತಿರುತ್ತೆ.